ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಟಿಕೇಶ್ ಒಂದ್ ಕಡೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆಯಿಂದ ಏನ್ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದೆ ಸುದ್ದಿ, ಅದು ನಿಜವಾಗ್ಲೂ ಸತ್ಯನೇ. ಡಾಕ್ಟರ್ ಸಿ.ಜೆ. ರಾಯ್ ಅವರು ಮೃತಪಟ್ಟಿದ್ದಾರೆ. ತಮ್ಮದೇ ಆದ ಪಿಸ್ತೂಲ್ ನಿಂದ ಎದೆಗೆ ಶೂಟ್ ಮಾಡ್ಕೊಂಡು ಅವರು ಮೃತಪಟ್ಟಿರೋದು ನಿಜವಾಗ್ಲೂ ಸತ್ಯನೇ. ಡಾಕ್ಟರ್ ಸಿ.ಜೆ. ರಾಯ್ ಅವರು ಏನಕ್ಕೆ ಈ ಡಿಸಿಷನ್ ನ ತಗೊಂಡ್ರು, ಅಂದ್ರೆ ಸೆಲ್ಫ್ ಸೂಸೈಡ್ ನ ಏನಕ್ಕೆ ಡಿಸಿಷನ್ ಆಗಿ ತಗೊಂಡ್ರು ಅಂಡ್ ಸೂಸೈಡ್ ನ ಮಾಡ್ಕೊಂಡ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅಂತ ನಾನು ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಮುಖಾಂತರ ಮಾಡಿ ನಿಮಗೆ ತಲುಪಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಡಾಕ್ಟರ್ ಸಿ.ಜೆ. ರಾಯ್ ಅವರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಕೆ ಹೋದ್ರೆ, ಡಾಕ್ಟರ್ ಸಿ.ಜೆ. ರಾಯ್ ಅವರು ಮೂಲತಃ ಕೇರಳದವರು. ಇವರು ಕಾನ್ಫಿಡೆಂಟ್ ಗ್ರೂಪ್ ನ ಓನರ್ ಕೂಡ ಹೌದು, ಅಂದ್ರೆ ಮಾಲೀಕರು ಕೂಡ ಹೌದು. ಡಾಕ್ಟರ್ ಸಿ.ಜೆ. ರಾಯ್ ಅವರು ತುಂಬಾನೇ ಕಾರ್ ಕ್ರೇಜ್ ಇರುವಂತ ವ್ಯಕ್ತಿ. 12 ರೋಲ್ಸ್ ರೈಸ್ ಕಾರು ಇವ್ರ ಹತ್ರ ಇರುತ್ತೆ. ಸೊ ಅತಿ ಹೆಚ್ಚು ಇನ್ನು ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರು ಕೂಡ ಇವ್ರ ಹತ್ರ ಇರುತ್ತೆ. 1994ರಲ್ಲಿ ಮಾರುತಿ 800 ಕಾರು ಇವ್ರು ತಗೊಂಡಿರ್ತಾರೆ. ಅದು 1 ಲಕ್ಷಕ್ಕೆ. ಇತ್ತೀಚಿನ ದಿನಗಳಲ್ಲಿ ಇವ್ರ ಹತ್ರ ಕಾರು ಇರೋದಿಲ್ಲ. ಈ ಕಾರ್ನ ಹುಡುಕಿ ಕೊಟ್ಟವರಿಗೆ 10 ಲಕ್ಷ ಬಹುಮಾನವಾಗಿ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇವ್ರಿಗೆ ಆ ಕಾರ್ ಸಿಗುತ್ತೆ. ಯಾರು ಹುಡ್ಕೊಡ್ತಾರೆ ಅವ್ರಿಗೆ 10 ಲಕ್ಷ ಬಹುಮಾನವಾಗಿ ಇವರು ಕೊಡ್ತಾರೆ. ಡಾಕ್ಟರ್ ಸಿ.ಜೆ. ರಾಯ್ ಅವರ ಅಮ್ಮ ಅವರು ಮನೆಗಳನ್ನ ಕಟ್ಟಿಸಿ ಬೇರೆಯವ್ರಿಗೆ ಮಾರ್ತಾ ಇದ್ರು. ಸೊ ಆ ಒಂದು ಬ್ಲಡ್ ಇಂದ ಬಂದವರು ಇವರು ಅದೇ ಒಂದು ಪ್ಲಾನ್ ಅಲ್ಲಿ ಇವರು ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಒಂದು ಐಡಿಯಾ ಹುಡ್ಕೊಂಡು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಗ್ರೂಪ್ ಅಲ್ಲಿ 5 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ ಇವರು ಕೂಡ ಒಬ್ರು. ಬೆಂಗಳೂರು ಔಟ್ಸ್ಕಟ್ಸ್ ಅಲ್ಲಿ ಅಂದ್ರೆ ಸರ್ಜಾಪುರದಲ್ಲಿ 20 ವರ್ಷಕ್ಕೂ ಹಿಂದೆ 1 ಎಕರೆ ಜಮೀನ್ಗೆ 6 ಲಕ್ಷ ಕೊಟ್ಟು ಸರ್ಜಾಪುರದಲ್ಲಿ ಒಂದಷ್ಟು ಜಮೀನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿರುವಂತ ಲ್ಯಾಂಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ನ ಬಿಲ್ಡ್ ಮಾಡಿ ಅಲ್ಲಿ ಫ್ಲಾಟ್ಸ್ ಗಳನ್ನ ಸೇಲ್ ಮಾಡಬೇಕು ಅಂತ ಡಿಸಿಷನ್ ಬರ್ತಾರೆ. ಇವರು ಸರ್ಜಾಪುರ ರಸ್ತೆನ ಏನಕ್ಕೆ ಚೂಸ್ ಮಾಡಿದ್ರು ಅಂದ್ರೆ, ವೈಟ್ ಫೀಲ್ಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಅವಾಗ ತುಂಬಾನೇ ಡೆವಲಪ್ ಆಗ್ತಾ ಇತ್ತು. ಸೊ ಅದ್ರ ಮಧ್ಯೆ ಇದ್ದ ಸರ್ಜಾಪುರದಲ್ಲಿ ಇವರು ಅಲ್ಲಿಗೆ ಬರುವಂತ ಎಂಪ್ಲಾಯೀಸ್ಗಳು ಮುಂದೆ ಅಲ್ಲಿಗೆ ಬರುವಂತ ಎಂಪ್ಲಾಯೀಸ್ಗಳು ಇಲ್ಲಿ ಫ್ಲಾಟ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಪ್ಲಾನ್ ನ ಇಟ್ಕೊಂಡು ಅವರು ಸರ್ಜಾಪುರ ರಸ್ತೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ನ ಬಿಲ್ಡ್ ಮಾಡ್ತಾರೆ. ಸೊ ಅಪಾರ್ಟ್ಮೆಂಟ್ ನ ಬಿಲ್ಡ್ ಮಾಡಿ ಇವರು ಕಾನ್ಫಿಡೆಂಟ್ ಗ್ರೂಪ್ ನ ವಿಶ್ವ ಮಟ್ಟಕ್ಕೆ ಇವರು ತಗೊಂಡು ಹೋಗ್ತಾರೆ. ಇಷ್ಟು ಇವರ ಬ್ಯಾಕ್ ಗ್ರೌಂಡ್ ಆಗಿತ್ತು. ನಂತರ ನಿನ್ನೆ ನಡೆದಂತ ಘಟನೆ ಏನಪ್ಪಾ ಅಂತಂದ್ರೆ, ಇವರು ಬೆಂಗಳೂರಿನಲ್ಲಿ ಒಂದಷ್ಟು ಆಫೀಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಒಂದಷ್ಟು ಆಫೀಸ್ಗಳಿದೆ. ಸೊ ರಿಚ್ಮಂಡ್ ಸರ್ಕಲ್ ಬಳಿ ಇರುವ ಲ್ಯಾಂಗ್ಫೋರ್ ರಸ್ತೆಯಲ್ಲಿ ಡಾಕ್ಟರ್ ಸಿ.ಜೆ. ರಾಯ್ ಅವ್ರದ್ದು ಒಂದು ಆಫೀಸ್ ಇದೆ, ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಒಂದು ಆಫೀಸ್ ಇದೆ. ನಿನ್ನೆ ಐಟಿ ಅಧಿಕಾರಿಗಳು ಅಲ್ಲಿಗೆ ರೇಡ್ ಮಾಡೋದಕ್ಕೆ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸಿ.ಜೆ. ರಾಯ್ ಅವರು ಅಲ್ಲಿ ಇರಲಿಲ್ಲ. ಸೊ ಕಾನ್ಫಿಡೆಂಟ್ ಗ್ರೂಪ್ ನ ಏನ್ ಎಂಪ್ಲಾಯೀಸ್ಗಳು ಇದ್ರು ಅವರು ಅವ್ರಿಗೆ ಫೋನ್ ಮಾಡಿ ಈ ತರ ಐಟಿ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸರಿಸುಮಾರು 12ರಿಂದ 1 ಗಂಟೆ ಆ ಒಂದು ಸಂದರ್ಭದಲ್ಲಿ, ಮಧ್ಯಾಹ್ನ 12ರಿಂದ 1 ಗಂಟೆ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಿ.ಜೆ. ರಾಯ್ ಅವರು ಆಫೀಸ್ಗೆ ಬರ್ತಾರೆ. ಸೊ ಆಫೀಸ್ಗೆ ಬಂದ ನಂತರ ಅಲ್ಲಿ ಏನು ಮಾತುಕತೆ ಆಯ್ತು ಅಂತ ಇನ್ನು ಕ್ಲಾರಿಟಿಯಾಗಿ ಇನ್ನೂ ಈಚೆ ಬಂದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಏನೇನ್ ಮಾತುಕತೆ ಆಯ್ತು ಅಂತ ಇನ್ನೂ ಬಂದಿಲ್ಲ. ಸೊ ಒಂದು 5 ಗಂಟೆ ಸಮೀಪದಲ್ಲಿ ಅವ್ರೇನ್ ಮಾಡಿದ್ದಾರೆ, ಅವರ ಒಂದು ಪಿಸ್ತೂಲ್ ಅಂತಂದ್ರೆ ಲೈಸೆನ್ಸ್ ಇಂದ ತಗೊಂಡಿರ್ತಾರೆ. ಲೈಸೆನ್ಸ್ ಇಂದ ತಗೊಂಡಿರುವಂತ ಪಿಸ್ತೂಲ್ ಅಂದ್ರೆ ಗನ್ ಇಂದ ಅವರ ಎದೆಗೆ ಶೂಟ್ ಮಾಡ್ಕೊಂಡಿದ್ದಾರೆ. ಎದೆಗೆ ಶೂಟ್ ಮಾಡ್ಕೊಂಡು ಅವರು ಏನ್ ಐಟಿ ಅಧಿಕಾರಿಗಳು ಇದ್ರು, ಐಟಿ ಅಧಿಕಾರಿಗಳು ಅವ್ರನ್ನ ಹಾಸ್ಪಿಟ್ಲಿಗೆ, ಖಾಸಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಕ್ಕೆ ಹೋಗಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮೃತಪಟ್ಟಿದ್ದಾರೆ ಅಂತ ಅಲ್ಲಿ ಕನ್ಫರ್ಮ್ ಆದ್ಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರದೇ ಆದಂತ ಸುದ್ದಿ ಇದೆ. ನೋಡಿ, ನಾವು ದುಡ್ಡು 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 ಅಂತೀವಿ. ಎಷ್ಟು ದುಡ್ಡಿದ್ರೇನು ನಮ್ಗೆ ನೆಮ್ಮದಿ ಇಲ್ಲ ಅಂತಂದ್ರೆ ದುಡ್ಡು ಇಟ್ಕೊಂಡು ವೇಸ್ಟ್. ಈ ವ್ಯಕ್ತಿ ಹತ್ರ ಕೋಟಿಗಟ್ಲೆ ದುಡ್ಡಿತ್ತು. ಎಷ್ಟಿತ್ತು ಎಣ್ಸಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ದುಡ್ಡು ಈ ವ್ಯಕ್ತಿ ಹತ್ರ ಇತ್ತು. ಆದ್ರೆ ನೆಮ್ಮದಿ ಇರಲಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಆ ವ್ಯಕ್ತಿ ನಿಜವಾಗ್ಲೂ ಮೃತಪಟ್ಟಿದ್ದು ನಿಜವಾಗ್ಲೂ ಬೇಜಾರು. ಆ ಒಂದು ವ್ಯಕ್ತಿ ಆ ಒಂದು ಗ್ರೂಪ್ಗೆ ಕಾನ್ಫಿಡೆಂಟ್ ಗ್ರೂಪ್ ಅಂತ ಇಟ್ಟಿದ್ದು ಆತ್ಮವಿಶ್ವಾಸ, ಅಂದ್ರೆ ಕನ್ನಡದಲ್ಲಿ ಆತ್ಮವಿಶ್ವಾಸ. ಅವ್ರಿಗೆ ಆ ಒಂದು ಆತ್ಮವಿಶ್ವಾಸ ಇಲ್ದಂಗೆ ಆಗೋಯ್ತಾ ಅನ್ನೋದೊಂದು ಕ್ವಶನ್ ಮಾರ್ಕು.